ವಾಕ್ಯದಲ್ಲಿ ನೋಡುತ್ತೇವೆ. ಇಲ್ಲಿ ಒಬ್ಬ ದೈವ ಸೇವಕನನ್ನು ದೇವರು ನಡೆಸುವ ವಿಧಾನ, ದೇವ ಭಕ್ತರನ್ನು ದೇವರು ನಡೆಸುವ ವಿಧಾನ, ದೇವರ ಮೇಲೆ ಆತುಕೊಂಡಂತವರನ್ನು ದೇವರು ಕಾಪಾಡುವ ವಿಧಾನದ ಬಗ್ಗೆ ನಾವು ಕೆಲವು ಮಾತುಗಳು ಧ್ಯಾನಿಸುವಂತವರಾಗಿರೋಣ. ಸಮಯದಲ್ಲಿ ಮೊದಲನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯ 1ರಿಂದ 6 ವಚನಗಳು ನಾವು ಓದಿಕೊಳ್ಳೋಣ. ಈ ಸಮಯದಲ್ಲಿ ಯಾರಾದ್ರೊಬ್ಬರು ವಾಕ್ಯ ತೆಗೆದು ಮೊದಲನೇ ಅರಸುಗಳ ಬರೆದ ಪುಸ್ತಕ 17ನೇ ಅಧ್ಯಾಯ 1ರಿಂದ 6 ವಚನಗಳು ವಿವರವಾಗಿ ಓದಬೇಕಾಗಿ ಕೇಳ್ಕೊಳ್ತೀನಿ. ಸಮಯದಲ್ಲಿ ಮೊದಲನೇ ಅರಸುಗಳು 17ನೇ ಅಧ್ಯಾಯ 1ರಿಂದ 6 ವಚನಗಳು. ಗಟ್ಟಿಯಾಗಿ ಏನೋ ಹೋದ್ರಿ. ತಿರ್ಷಿಯನಾದ ಆಹಾರ ತಂದು ಕೊಡಬೇಕೆಂದು ಕಾರ್ಯಗಳಿಗೆ ಆಜ್ಞಾಪಿಸುತ್ತೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವ ದಿಕ್ಕಿರುವ ಕೆರೇತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಯಿತು. ದೇಶದಲ್ಲಿ ಮಳೆಯಿಂದ ಕೆಲವು ದಿವಸವಾದ ನಂತರ ಹಳ್ಳವು ಬತ್ತಿ ಹೋಯಿತು. ಪ್ರಿಯ ದೇವರ ಮಕ್ಕಳೇ, ಇದನ್ನು ನೋಡುತ್ತೇವೆ. ಇದರ ವಾಕ್ಯಾಂಶಕ್ಕಾಗಿ ನಾವು ನೋಡುವಂತ ಅಂಶ ಬಂದು ಮೊದಲನೇ ಅರಸುಗಳ ಬರೆದ ಪುಸ್ತಕ 17ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ. 4ನೇ ವಚನದಿಂದ 6ನೇ ವಚನದವರೆಗೆ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸುತ್ತೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವ ದಿಕ್ಕಿರುವ ಕೆರೀತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು, ಆ ಹಳ್ಳದ ನೀರನ್ನು ಕುಡಿಯುತ್ತಿದ್ದನು. ಹಲ್ಲೆಲೂಯಾ. ನೋಡುತ್ತಿದ್ದೇವೆ ಪ್ರಿಯರೇ, ಇಲ್ಲಿ ಕೆಲವು ಮಕ್ಕಳು ಮಾಡಿದ ಒಂದು ಸಮಸ್ಯೆಯಿಂದ, ಕೆಲವು ಜನರು ಮಾಡಿದ ಒಂದು ಕ್ರಿಯೆಗಳಿಂದ ಆ ಒಂದು ಗ್ರಾಮಗಳಿಗೆ, ಆ ಒಂದು ಪ್ರಾಂತಕ್ಕೆ ಬರ ಬರ್ತದೆ. ಬರ ಬಂದಾಗ ಈ ಬರ ಯಾರಿಂದ ಬರ್ತದೆ ಗೊತ್ತಾ? ದೇವರಿಂದಲೇ. ಈ ಬರ ಬರ್ಲಿಕ್ಕೆ ಕಾರಣ ಏನೆಂಬುದಾಗಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ. 16ನೇ ಅಧ್ಯಾಯ 33ನೇ ವಚನ ಓದ್ರಿ. 16ನೇ ಅಧ್ಯಾಯ 33ನೇ ವಚನ. ಇದಲ್ಲದೆ ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತ, ಇದಲ್ಲದೆ ಅಶೇರ್ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿದನು. ಹೀಗೆ ಇನ್ನು ಎಷ್ಟೋ ಕೆಟ್ಟ ಕೆಲಸಗಳನ್ನ ಮಾಡಿ ಮುಂಚೆ ಇದ್ದ ಎಲ್ಲ ಇಸ್ರಾಯೇಲ್ ಅರಸರಿಗಿಂತ ಹೆಚ್ಚಾಗಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ರೇಗಿಸಿದನು. ಇವನ ಕಾಲದಲ್ಲಿ ಬೆತೇಲವನಾದ ಹೇಲನು ಯೆರಿಕೋ ಪಟ್ಟಣವನ್ನು ಕಟ್ಟಿಸಿದನು.
ಅವನು ಅದಕ್ಕೆ ಅಸ್ಥಿವಾರ ಹಾಕುವಾಗ ಹಿರಿಮಗನಾದ ಅಭಿರಾಮನನ್ನು ಬಾಗಿಲುಗಳನ್ನಿಡುವಾಗ ಕಿರಿಮಗನಾದ ಸೆಬೂಗನನ್ನು ಕಳಕೊಂಡನು. ಹೀಗೆ ಯೆಹೋವನ ನೂನನ ಮಗನಾದ ಯೆಹೋಶುವನು ಹೇಳಿದ ಮಾತು ನೆರವೇರಿತು. ಪ್ರಿಯರೇ, ಇಲ್ಲಿ ನೋಡುತ್ತೇವೆ ಅರಸುಗಳ ಪುಸ್ತಕದಲ್ಲಿ ನೋಡುತ್ತೇವೆ ಅರಸುಗಳ ಬಗ್ಗೆ ಅರಸುಗಳು ಅವರ ಜೀವನ ಚರಿತ್ರೆ, ಅರಸುಗಳಿಂದ ಆಗಿರುವಂತ ಆಶೀರ್ವಾದಗಳು, ಅರಸುಗಳಿಂದ ಬರುವಂತ ಶಾಪಗಳು. ಈ ಒಂದು ಅರಸುಗಳ ಪುಸ್ತಕ ಆರಂಭಿಸುವುದಾದರೆ ಅರಸುಗಳ ಪ್ರತಿಯೊಬ್ಬ ಅರಸನು ನೋಡ್ತೇವೆ, ದೇವರು ಇಸ್ರಾಯೇಲಿಗೆ ಅರಸರು ಕೊಡಂಗಿಲ್ಲ, ನಾಯಕರನ್ನು ಕೊಡ್ತಾನ. ನಾವು ನೋಡ್ತೇವೆ ವಿಮೋಚನೆಗಳ ಪುಸ್ತಕದಿಂದ ಪ್ರಾರಂಭವಾಗುತ್ತದೆ ನಾಯಕರುಗಳಲ್ಲಿ. ಮೊದಲನೇ ನಾಯಕನ ಯಾರು? ಮೋಶೆ ಇಸ್ರಾಯೇಲರ ಮೊದಲನೇ ನಾಯಕನಾಗಿ ಅವರನ್ನು ಮುನ್ನಡೆಸ್ತಾನೆ. ಪ್ರಿಯರೇ, ನೋಡುತ್ತೇವೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಬಾನಿಸರಾಗಿದ್ದಾಗ ದೇವರು ಮೋಶೆಯನ್ನು ಎಬ್ಬಿಸ್ತಾನ. 440 ವರ್ಷ ಆದ ನಂತರ ದೇವರು ಅವರನ್ನು ಎಬ್ಬಿಸಿ ಅವನ ಮೂಲಕ ಅವರನ್ನ ಐಗುಪ್ತ ದೇಶವನ್ನು ದಾಟಿಸಿ ಕನಾನ್ ದೇಶದ ಹತ್ರ ಬರುವಾಗ ಮೋಶೆ ಅಲ್ಲಿ ಸಮಾಧಿ ಸೇರ್ತಾನ. ಪ್ರೇರೆ, ಮೋಶೆ ಅಲ್ಲಿ ನೋಡ್ತೇವೆ ಅವನು ತನ್ನ ಶರೀರವನ್ನು ಬಿಡ್ತಾನ, ವಾಕ್ಯ ನೋಡುತ್ತೇವೆ. ಅದಾದ ನಂತರ ದೇವರು ಯೆಹೋಶುವನ ಆರಿಸ್ಕೊಳ್ತಾನ. ಅದಾದ ನಂತರ ನೋಡ್ತೇವೆ ದೇವರು ಅನೇಕ ನಾಯಕರನ್ನು ಆರಿಸ್ಕೊಳ್ತಾನ. ಆದ್ರೆ ಇವ್ರು ಏನ್ ಗೊತ್ತಾ, ಇಸ್ರಾಯೇಲರು ದೇವರು ಕೇಳ್ತಾರೆ, ದೇವರೇ ನಮಗೆ ಅರಸುಗಳು ಬೇಡಪ್ಪ, ನಮಗೆ ನಾಯಕರುಗಳು ಬೇಡ, ನಮಗೆ ಬೇಡ, ನಮಗೆ ಅರಸನು ಬೇಕು. ದೇವರು ಹೇಳ್ತಾನೆ, ಮಕ್ಕಳೇ ನಿಮಗೆ ಅರಸರು ತೆಗೆದ ಕಷ್ಟ, ಅವನು ನಿಮಗೆ ಸಿಲ್ಕೊಳ್ತಾನ ಅಂತಂದ್ರೆ ನೋಡ್ತೇವೆ. ಮೊದಲನೇ ಸಮಯದ 6ನೇ ಅಧ್ಯಾಯ ನಾವು ಓದೋದ್ರಾಗ 5-6ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಅಲ್ಲಿ ವಾಕ್ಯ ನೋಡುತ್ತೇವೆ, ಇಸ್ರಾಯೇಲರು ಬಲವಂತವಾಗಿ ದೇವರಿಂದ ಕೇಳ್ತಾರ, ನಮಗೆ ಅರಸನೇ ಬೇಕಂತ ಕೇಳಿದಾಗ ದೇವರು ಮೊದಲನೇ ಅರಸನಾದ ಸೌಲನನ್ನು ಇಸ್ರಾಯೇಲ್ ಅರಸನಾಗಿ ದೇವರು ಮಾಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಒಟ್ಟು ಇಸ್ರಾಯೇಲರಿಗೆ ಎಷ್ಟು ಜನ ಅರಸುಗಳು? ಯಾವಾಗೋ ಹೇಳಿದ್ರು ಪಾಸ್ಟರ್, ಯಾವಾಗ ಹೇಳ್ತೀನಿ, ನಮ್ಗೆ ಯಾವಾಗ ಕೇಳ್ತೀಯ ಅಂತ ಹೇಳ್ತಾರ. ಒಟ್ಟು ಇಸ್ರಾಯೇಲರಿಗೆ ಎಷ್ಟು ಜನ ಅರಸುಗಳಿದ್ದಾರೆ ಯಾರಿಗಾದ್ರು ಗೊತ್ತಾ? ಇಂಚುಮಿಂಚು 42 ಜನ ಅರಸುಗಳು ಇಸ್ರಾಯೇಲರಿಗಿದ್ದಾರೆ. ಪ್ರೇರೆ, ನೋಡ್ತೇವೆ ಮೊದಲನೇ ಅರಸನು ಸೌಲನು, 2ನೇ ಅರಸನು ದಾವೀದನು, 3ನೇ ಅರಸನು ಯಾರೋ ಬಿಡು ಪಾಸ್ಟರ್, ನಮ್ಗೆ ಏನ್ ಗೊತ್ತು, ಚರಿತ್ರೆ ನಮ್ಗೆ ಬೇಕಾಗಿಲ್ಲ, ನಮಗೇನ್ ಬೇಕು, ಏನೋ ಒಂದು ವಾಕ್ಯ ಬೇಕು. ಯಾರು 3ನೇ ಅರಸನು? ಇಸ್ರಾಯೇಲರ 3ನೇ ಅರಸನು ಯಾರು? ಇಸ್ರಾಯೇಲರಿಗೆ 3ನೇ ಅರಸನು ಯಾರು? ನೋಡ್ರಿ, ನಾವು ಇಷ್ಟ ವಾಕ್ಯನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ದೇವರ ವಾಕ್ಯ ಬೇಕಾಗಿಲ್ಲ, ಕಲ್ಪನಾ ಕಥೆಗಳು ಬೇಕು. ಇವತ್ತು ಸಭೆಗಳಿಗೆ ಎಷ್ಟೋ ಸಾರಿ ಹೇಳಿರ್ತೀನಿ, ಬೈಬಲ್ ಸ್ಟಡಿ ಮಾಡುವಾಗ ಅನೇಕ ಸಾರಿ ವಾಕ್ಯ ಹೇಳುವಾಗ ಹೇಳ್ತಿರ್ತೀನಿ, ವಾಕ್ಯದ ಆಳವನ್ನು ತಿಳ್ಕೊಳ್ಬೇಕು. ಯಾವಾಗಲೂ ವಾಕ್ಯದ ಆಳದಲ್ಲಿ ನಾವು ಹೋಗ್ಬೇಕು. ಏನೋ ಯೇಸು ಮುಟ್ಟಿದ, ಯೇಸು ಕಾರ್ಯ ಮಾಡಿದ, ಯೇಸು ಸ್ವಾಮಿಯ ಆತನು ಬರೋದಕ್ಕೆ ಮುಂಚೆ ಆದ ಘಟನೆಗಳು ನೋಡುತ್ತೇವೆ. ಯೇಸು ಬರಕ್ಕೆ ಕಾರಣ ಏನೆಂಬುದಗಳಲ್ಲಿ ಗೊತ್ತಾಗ್ತದೆ ನಮಗೆ. ಯಾರೇ 3ನೇ ಅರಸನು? ಯಾರು 3ನೇ ಅರಸ? ಯಾರ ಮಗ, ಯಾರಾದ? ಇನ್ನ ಇಲ್ಲಿ ಕ್ಲೂ ಕೊಟ್ಟಿನಿ, ಇದಕ್ಕೆ ಜಾಸ್ತಿ ಪಡೋಕೆ ಆಗಲ್ಲ. ನಾವು ಕತ್ತೆ ಕಾಯಕ್ ಹೋಗ್ಬೇಕ್ರಿ ದೇವ್ರ ಮಕ್ಕಳಾಗಿ. ಯಾರ ಕೇಳಿದ್ರೆ ನಾಚಿಕೆ ಆಗ್ತಾ. 3ನೇ ಅರಸನು ಸೊಲೊಮೋನನು. 3ನೇ ಅರಸನು ಸೊಲೊಮೋನನು. ಮೊದಲನೇ ಅರಸ ಸೌಲ, 2ನೇ ಅರಸ ದಾವೀದ, 3ನೇ ಅರಸ ಸೊಲೊಮೋನ ನಂತರ ನೋಡುತ್ತೇವೆ ದೇಶವು ಇಬ್ಬಾಗವಾಗ್ತದೆ, ಗೋತ್ರಗಳು ಇಬ್ಬಾಗವಾಗ್ತವ. ದಕ್ಷಿಣಕ್ಕೊಬ್ಬ ರಾಜ ಆಗ್ತಾನ,
ಉತ್ತರಕ್ಕೆ ರಾಜನಾಗ್ತಾನೆ. ಬೇರೆ ಈ ಕಾಲಕ್ರಮೇಣ ಹೋಗ್ತಾ 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 ಅಶೇರ್ ವಿಗ್ರಹ ಸ್ತಂಭವನ್ನು ಒಬ್ಬ ಅರಸ ನಿಲ್ಲಿಸ್ತಾನೆ. ಬೇರೆ ಅಹಾಬನು ಅಶೇರ್ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿ ದೇವರಿಗೆ ದ್ರೋಹ ಮಾಡ್ತಾನೆ, ದೇವರಿಗೆ ಅವಿಧೇಯನಾಗ್ತಾನೆ. ಅವಿಧೇಯನಾದಾಗ ಅಲ್ಲಿ ನೋಡುತ್ತೇವೆ ಅವರಿಗೆ ದೇವರ ಶಾಪ ಬರ್ತದ. ಏನು ಶಾಪ ಬರ್ತದ ಗೊತ್ತಾ? 3 ವರ್ಷಗಳವರೆಗೆ. ಎಷ್ಟು ವರ್ಷ? 3 ವರ್ಷಗಳವರೆಗೆ ಆ ಭೂಮಿಯ ಮೇಲೆ ಮಳೆಯಾಗಲಿ ಬೆಳಗಿಲ್ಲ, ಮಂಜು ಆಗಲಿ ಬೆಳಗಿಲ್ಲ. ಮಳೆ ಇಲ್ಲ, ಅವತ್ತು ಮಂಜಿಲ್ಲ, ಬಿಸಿಲಿನ ತಾಪಕ್ಕೆ. ಆ ಸಮಯದಲ್ಲಿ ದೇವರು ಯಾರಿಗತನ? ಎಲಿಯನಿಗತನ, ಮಗನೇ, ಈ ದೇಶವು ಹಾಳಾಗಿದೆ, ಆದರೆ ನಾನು ನಿನ್ನನ್ನು ಪೋಷಿಸ್ತೇನೆ. ಹೇಗೆ ಪೋಷಿಸ್ತೇನೆ? ಕಾಗೆಗಳ ಮೂಲಕ ದೇವರು ಎಲಿಯನನ್ನು ಪೋಷಿಸ್ತಾ ಇದ್ದಾನೆ. ನೋಡ್ರಿ, ಕಾಗೆಗಳ ಮೂಲಕ ದೇವರು ಅಂದುಕೊಂಡ್ರೆ ಯಾರನ್ನಾದ್ರೂ ಹೇಗಾದ್ರೂ ಪೋಷಣೆ ಮಾಡಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ಸರಿ ಅನೇಕ ಜನ ಆಶೆ ಪಡ್ತಾ ಇರ್ತಾರ, ನನ್ನ ಮಗಳನ್ನ ಸಾಕ್ತಾಳೆ, ನನ್ನ ಮಗನನ್ನು ಸಾಕ್ತಾನ, ನನ್ನವರನ್ನು ಸಾಕ್ತಾರೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರು ಹೇಳ್ತಾನೆ ಯಾರನ್ನು ಸಾಕಲ್ಲ, ಆದರೆ ಆತನ ಮಾತ್ರವೇ, ಆತನ ಮೇಲೆ ಆಧಾರಪಟ್ಟು ಜೀವನ ಮಾಡಿದ್ರೆ ಆತನು ಹೇಗಾದ್ರೂ ಸಾಕ್ಲಿಕ್ಕೆ ಶಕ್ತನಾಗಿದ್ದಾನೆ. ನೋಡ್ತೇವೆ, ಅವನು ಹೋಗಿ ಯೋರ್ದಾನಿನ ಒಂದು ಪೂರ್ವದಲ್ಲಿ ಕೆರೆಯ ಹಳದಲ್ಲಿ ಅವನು ಬಚ್ಚಿಟ್ಕೊಳ್ತಾನ. ಆ ಒಂದು ಹಳದಲ್ಲಿ ಒಂದು ಗವಿಯಲ್ಲಿ ಅವನು ಕೂತ್ಕೊಂಡಾಗ ವಾಕ್ಯ ಹೇಳ್ತಕ್ಕ, ಪ್ರತಿದಿನ ಸಾಯಂಕಾಲ ಮತ್ತೆ ಬೆಳಿಗ್ಗೆ, ಸಾಯಂಕಾಲ ಬೆಳಿಗ್ಗೆ ಕಾಗೆಗಳು ಅವನಿಗೆ ಆಹಾರವನ್ನು ತಂದು ಕೊಡ್ತಾ ಇದ್ದಾವೆ ಅಂತ. ಏನು ಆಹಾರ? ರೊಟ್ಟಿ ಮತ್ತು ಮಾಂಸ. ನೋಡ್ರಿ, ಪುಷ್ಟಿಯಾದ ಆಹಾರವನ್ನು ಕೊಟ್ಟು ದೇವರು ಎಲಿಯನನ್ನು ಪೋಷಿಸ್ತಾ ಇದ್ದಾನೆ. ಪುಷ್ಟಿಯಾದ ಆಹಾರವನ್ನು ಕೊಟ್ಟು ದೇವರು ಎಲಿಯನನ್ನು ಸಂರಕ್ಷಿಸ್ತಾ ಇದ್ದಾನೆ. ಪ್ರೀತಿಯ ಮಕ್ಕಳೇ, ದೇವರ ವಾಕ್ಯ ಹೇಳ್ತಾ ನೋಡ್ತೇವೆ, ಬರಗಾಲದಲ್ಲಿ ಕೂಡ, ಅಂತ ಬರಗಾಲದಲ್ಲಿ ಕೂಡ ದೇವರು ಎಲಿಯನನ್ನು ಕೈ ಬಿಟ್ಟಿಲ್ಲ. ಇವತ್ತು ನನ್ನ ಜೀವನದಲ್ಲಿ ಅನೇಕ ಬರಗಳು ಬರಬಹುದು, ನಿನ್ನ ಜೀವನ ಅನೇಕ ಬರಗಳನ್ನು ಪುಡಿಸ್ತಿರ್ಬೋದು, ಅನೇಕ ಕಷ್ಟಗಳನ್ನು ಹಿಂಬಾಲಿಸ್ತಿರ್ಬೋದು, ಆದರೆ ದೇವರು ಎಂದಿಗೆ ಕೈ ಬಿಡೋದಿರಲ್ಲ. ಹಲ್ಲೆಲೂಯಾ. ವಾಕ್ಯ ಹೇಳ್ತಕ್ಕ, ಆತನು ಕಾಗೆಗಳಿಗೆ ಆಹಾರ ಕೊಟ್ಟಂತ. ಕಾಗೆ ಹೇಳ್ತಂತ, ಕಾಗೆ ಬೆಳಿಗ್ಗೆ ಸಾಯಂಕಾಲ ನನ್ನ ದಾಸನಿಗೆ ರೊಟ್ಟಿ ಮಾಂಸ ತಂದುಕೊಡಿ ಎಂಬುದಾಗಿ. ಒಂದು ಕಾಗೆ ಎಷ್ಟು ರೊಟ್ಟಿ ಹೋಗಲಿಕ್ಕೆ ಸಾಧ್ಯ? ಒಂದು ಕಾಗೆ ಎಷ್ಟು ಮಾಂಸವನ್ನು ಹೋಗಲಿಕ್ಕೆ ಸಾಧ್ಯ? ದೇವರ ವಾಕ್ಯದಲ್ಲಿ ಬರಲ್ಪಟ್ಟಿಲ್ಲ, ರೊಟ್ಟಿ ಖಾಲಿಯಾದ ಬರಲ್ಪಟ್ಟಿಲ್ಲ, ಆದರೆ ನೀರು ಖಾಲಿಯಾದ ಎಂಬುದಾಗಿ. ನೀರು ಖಾಲಿಯಾದವು, ರೊಟ್ಟಿ ಮಾಂಸ ಖಾಲಿ ಆಗಲಿಲ್ಲ. ದೇವರು ಸಾಕುವಾದರೆ ನಿನ್ನ ಮನೆಯಲ್ಲಿ ಎಣ್ಣೆ ಮುಗಿದೋಗುವುದಿಲ್ಲ, ನಿನ್ನ ಮನೆಯಲ್ಲಿ ಹಿಂಡು ಖಾಲಿ ಆಗಲ್ಲ. ದೇವರು ಸಾಕುವುದಾದರೆ ಆತನ ಸಾಗಾಣಿಕೆಯೇ ಬೇರೆ ಇರ್ತದೆ, ಆತನ ಒಂದು ಸಹಾಯವೇ ಬೇರೆ ವಿಧವಾಗಿರ್ತದೆ. ಎಲಿಯನಿಗೆ ಹೇಳ್ತದನ, ಎಲಿಯನೇ, ನಾನಿನ್ನ ಸಾಕ್ತೀನಿ, ನಾನಿನ್ನ ಸಾಕ್ತೀನಿ. ವಾಕ್ಯ ಹೇಳ್ತದ ಪ್ರಿಯರೇ. ಒಂದು ಮಾತು ಓದೋಣ. ವಿಮೋಚನೆ ಕಾಂಡ ಪುಸ್ತಕ 16ನೇ ಅಧ್ಯಾಯ 35ನೇ ವಚನ. ವಿಮೋಚನೆ ಕಾಂಡ 16:35. ಹೋದ್ರಿ ಅನ್ನೊಬ್ರು? ಇಸ್ರಾಯೇಲರು ಜನವಾಸವಿರುವ ಬರುವ ತನಕ
40 ವರ್ಷ ಮನ್ನವನ್ನವರು ಊಟ ಮಾಡುತ್ತಿದ್ರು. 40 ವರ್ಷ ಮನ್ನವನ್ನೇ ಅವರು ಊಟ ಮಾಡ್ತಾ ಇದ್ರಂತ. ಇಸ್ರಾಯೇಲರು 40 ವರ್ಷ ನಿನ್ನ ದೇವರು ಎಂತ ದೇವರು ಬಂದ, ಅಸಾಧ್ಯವಾದದನ್ನು ಸಾಧ್ಯವನ್ನಾಗಿ ಮಾಡಿ ನೀನು ಪೋಷಿಸುವ ದೇವರು ಆ ದೇವರಾಗಿದ್ದಾನೆ. ಇಸ್ರಾಯೇಲರು 40 ವರ್ಷ ಅವ್ರು ಯಾಗುತ್ತಾ ಪರಲೋಕದ ದೇವದೂತರು ತಿನ್ನುವಂತ ಆಹಾರ, ದೇವದೂತರು ತಿನ್ನುವಂತ ಆಹಾರ ಅದನ್ನು ಅವರು ಬೆಳೆಸಿಲ್ಲ, ಅವರು ಅಡಿಗೆ ಮಾಡಿಲ್ಲ. ಏನ್ ಮಾಡಿದ್ರು? ಸಾಯಂಕಾಲ ಹೋಗ್ಬೇಕು, ಮಡಿಕೆ ಇಡಬೇಕು, ಆ ಮಡಿಕೆಯಲ್ಲಿ ತುಂಬ್ತಿತ್ತು ತಗೊಂಡೋಗಿ ತಿನ್ಬೇಕು, ಮಡಿಕೆಯಲ್ಲಿ ಇಡಬೇಕು, ತುಂಬ್ತಿತ್ತು ತಗೊಂಡೋಗಿ ತಿನ್ಬೇಕು. ಆಗ ಒಂದೇ ಕೆಲಸ, ಪ್ರಯಾಣ ಮಾಡಬೇಕು, ಪ್ರಯಾಣ ಮಾಡ್ತಾ ಮುಂದೆ ಹೋಗ್ತಾನೆ ಇರಬೇಕು, ಪ್ರಯಾಣ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರೋ ಸಮಯದಲ್ಲಿ ವಾಕ್ಯ ಹೇಳ್ತಲ್ಲ, ದೇವರು ಅವರನ್ನು ಪೋಷಿಸಿದನು ಎಂಬುದಾಗಿ. ನಿನ್ನ ದೇವರು ನಿನಗೆ ಯಾರು ಇಲ್ಲದೆ ಹೋಗಲಿ ಆ ದೇವರು ಪೋಷಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅನೇಕ ಸಲ ಹತ್ಕೊಳ್ತೀವಿ, ಅಯ್ಯೋ ನನ್ನ ಮಗಳನ್ನ ಸಾಕ್ತಿದ್ದ, ನನ್ನ ಮಗಳನ್ನ ಸಾಕ್ತಾಳೆ, ನನ್ನವರು ನನಗೆ ಸಹಾಯ ಮಾಡ್ತಾರ, ನನ್ನನ್ನು ಸಾಕ್ತಾರೆ ಎಂಬುದಾಗಿ ಯಾರು ನೋಡಿದರೆ ಕೈ ಬಿಟ್ಟು ಕೂಡ ದೇವರು ಕೈ ಬಿಡೋ ದೇವರಾತನಲ್ಲ. ಒಂದು ವಚನ ಓದೋಣ, ಅರಣ್ಯಕಾಂಡ 11ನೇ ಅಧ್ಯಾಯ 23ನೇ ವಚನ. ಅರಣ್ಯಕಾಂಡ 11ನೇ ಅಧ್ಯಾಯ 23ನೇ ವಚನ ಓದ್ರಿ. ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರದು, ಈಗ ನೀನು ನೋಡುವಿ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಹಿಂದಕ್ಕೆ ಹೋಗೋಣ, 21ನೇ ವಚನ ಹೋದ್ರಿ. ಅದಕ್ಕೆ ಮೋಶೆ, ನನ್ನ ಸಂಗಡ ಇರುವ ಜನರು 6 ಲಕ್ಷ ಕಳಾಳುಗಳು, ಆದಾಗ್ಯೂ ನೋಡ್ರಿ, ದೇವ್ರ ಮೋಸ ವಾದಿಸ್ತದನ ಅಂತೇಳಿ, ದೇವ್ರಿ ಇವರು ಕಾಲ್ಭಾಗ ಜನಪ್ಪ, ಕಾಲ್ಭಾಗ ಜನ 6 ಲಕ್ಷ ಇದ್ದಾರೆ. ಕಾಲ್ಭಾಗ ಜನ 6 ಲಕ್ಷ, ಕೇವಲ ಗಂಡಸರು ಮಾತ್ರ 6 4 6 4 ಜಾ ಏನಾಗ್ಬಿಡಿ ಸರ್, ಎಷ್ಟೋ ಗೊತ್ತಿಲ್ಲ. 6 4 12, 6 4 12 ಎಷ್ಟು? 24. ನೋಡ್ತೇವೆ 24 ಲಕ್ಷ ಮೇಲ್ಪಟ್ಟು ಪುರುಷರು ಮಾತ್ರವೇ. ಅವರಿಗೆ ದೇವ್ರು ಹೇಳ್ತಾನೆ, 1 ತಿಂಗಳ ಮಾಂಸಗಳಿರ್ತಾನೆ. ಏನ್ ಕೊಡ್ತಾನೆ? ಮಾಂಸ. ತಿಂದು 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 ಅವರು ಸಾಕಾಗ್ಬಿಡ್ತದೆ ಕೊನೆಗೆ. ವಾಕ್ಯ ನೋಡ್ತೇವೆ, ಅವರ ಮಾಂಸವೇ ಅವ್ರಿಗೆ ಉರುಳಾಯ್ತಂತ. ಇಲ್ಲಿ ಹೇಳ್ತಾನ ಬೇರೆ 21 22ನೇ ವಚನ. ಅದಕ್ಕೆ ಮೋಶೆ, ನನ್ನ ಸಂಗಡ ಇರುವ ಜನರು 6 ಲಕ್ಷ ಕಳಾಳುಗಳು, ಆದಾಗ್ಯೂ ನೀವು ಇವರು ಪೂರಾ 1 ತಿಂಗಳು ತಿನ್ನುವಷ್ಟು ಮಾಂಸವನ್ನು ಕೊಡುತ್ತೇನೆ ಎಂದು ಹೇಳುತ್ತಿ, ಅವರಿಗೆ ಬೇಕಾದಷ್ಟು ಸಿಗುವಂತೆ ನಾವು ಆಡು ಕುರಿಗಳನ್ನು ದನಗಳನ್ನು ಕೊಯ್ಯಬೇಕಂತೀಯೋ, ಇಲ್ಲವೇ ಸಮುದ್ರದಲ್ಲಿರುವ ಎಲ್ಲಾ ಮೀನುಗಳನ್ನು ಹಿಡಿಯಬೇಕಂತೀಯೋ ಎಂದು ಹೇಳಲಾಗಿ, ಯೆಹೋವನು ಅವನಿಗೆ, ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೋಡುವೆ ಎಂದು ಹೇಳಿದೆ. ಏನ್ ಮಾಡ್ದ ದೇವ್ರು? ದೇವ್ರೇನ್ ಮಾಡ್ದ? ಕೆಳಗೋಣ, 31ನೇ ವಚನ ಗಟ್ಟಿಯಾಗೋದ್ರಿ. 31ನೇ ವಚನ ಅದ್ಭುತಕರವಾದ ಮಾತು. ಶಂದಲ ರಬ ರಿಖು ರಬ ಸಂದೇಲ ರೇ ಬೇಕಾರಬ. ಗಟ್ಟಿಯಾಗಿ ಓದ್ಬೇಕು ಯಾರು?
ಯೆಹೋವನ ಆ ಬಳಿಯಿಂದ ಆ ಗಾಳಿ ಹೊರಟು ಗಾಳಿ ಹೊರಟು ಸಮುದ್ರದಿಂದ ಲಾವಕಿಗಳನ್ನು ಹೊಡೆದುಕೊಂಡು ಹೊಡೆದುಕೊಂಡು ಪಾಳೆಯದ ಸುತ್ತಲೂ ಒಂದು ಒಂದು ದಿನದ ಪ್ರಯಾಣದಷ್ಟು ದೂರದವರೆಗೂ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ಇಸ್ರಾಯೇಲರು ಎದ್ದು ಆ ದಿನದಲ್ಲಿ ಹಗಲನ್ನು ಮರುದಿನ ಹಗಲು ಆ ರಾತ್ರಿ ಆ ಲಾವಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಕಡುಗ ಕೂಡಿಸಿದರು. ಅವುಗಳಲ್ಲಿ ಪಾಳೆಯ ಸುತ್ತಲೂ ಹರವಿ ಒಣಗಿಸಿಕೊಂಡರು. ಆದರೆ ಅವರ ಮಾಂಸ ಇನ್ನೂ ಆಹಾರ ಮಾಡಿಕೊಳ್ತಿರುವಾಗ ಅದು ಮುಗಿದು ಹೋಗುವುದಾಗಿಯೇ ಯೆಹೋವನು ಅವರಿಗೆ ಕೋಪದಿಂದ ಬಹಳ ನೋಡ್ತಾ ಇರ್ತೇವೆ. ಯಾಕಂದ್ರೆ ದೇವ್ರ ಕೋಪ ಬಂದ್ಬಿಡ್ತು. ಕೆಲಸ ನಾವು ಹೇಳ್ತಿರ್ತೀವಲ್ಲ, ದೇವ್ರೇ ನನ್ನ ಪೋಷಣೆ ನಿನ್ ಶಬ್ದನಾ, ನನ್ನ ಪೋಷಣೆ ನಿನ್ ಕೈಯಿಂದ ಆಗ್ತಕ್ಕ, ನಿನ್ ಕೈಯಿಂದ ಯಾಕೆ ಈ ರೋಗ, ನನ್ನ ಕೈಯಿಂದ ನಿನ್ ಕೈಯಿಂದ ಯಾಕೆ ಈ ಬಾಧೆ, ನಿನ್ ಕೈಯಿಂದ ಯಾಕೆ ಇದು ಕಷ್ಟ. ದೇವರ ಕೋಪ ಯಾಕದು ಗೊತ್ತಾ? ನಮ್ಮ ಮಾತುಗಳೇ ದೇವರಿಗೆ ಕೋಪ ತೆಪ್ಪಿಸ್ತಾ ಇದ್ದಾರೆ. ನಿನ್ನ ಮಾತುಗಳೇ ದೇವರಿಗೆ ಸುಟ್ಟರಿಸ್ತವೆ. ಮೋಸ ಮಾತುಗಳು ದೇವ್ರ ಪ್ರಾರ್ಥನ. ಮನುಷ್ಯನು ದೇವರನ್ನ ಪ್ರಶ್ನೆ ಮಾಡಬಹುದಾ ಹೇಳ್ರಿ? ಮನುಷ್ಯನು ದೇವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯನಾ? ಬೇರೆ ಸಾಕುವವನು ನೀನು ಅಲ್ಲ, ಸಾಕುವವನು ದೇವರಾಗಿದ್ದಾನೆ. ಅದಕ್ಕೆ ನೋಡುತ್ತೇವೆ ಯೆರೆಮೀಯನ ಪುಸ್ತಕದಲ್ಲಿ 17ನೇ ಅಧ್ಯಾಯ ಅನ್ಕೊಳ್ತೀನಿ, ಅಲ್ಲಿ ಬರೆದಿದೆ, ರೂಪಿಸಲ್ಪಟ್ಟವನು ರೂಪಿಸಿದವನಿಗೆ ಪ್ರಶ್ನೆ ಕೇಳಲು ಸಾಧ್ಯವಾ? ಇವತ್ತು ನಮ್ಮ ಮಗ ಬಂದು ನಮ್ಮನ್ನೊಂದು ಪ್ರಶ್ನೆ ಹಾಕಿದ್ರೆ ನಾವೇ ಸಹಿಸಕ್ಕಾಗಲ್ಲ. ಕೆಲವು ಸಾರಿ ಸಹಿಸ್ತೀಯಾ? ಏನ್ ಸಾಕಿದೀಯಾ ನೀನು ಅಂತ ನಾವು ಒಂದು ಮಗ ಬಂದು ಪ್ರಶ್ನೆ ಮಾಡಿದ್ರೆ, ಮಗಳು ಬಂದು ಪ್ರಶ್ನೆ ಮಾಡಿದ್ರೆ ಅನ್ಕೊಳ್ತೀವಿ, ನನ್ನ ಮಗಳನ್ನ ಹಾಗೆ ಸಾಕಿದೆ, ನನ್ನ ಮಗನನ್ನು ಹೀಗೆ ಸಾಕಿದೆ. ಆದ್ರೆ ನನಗೆ ತಿರುಗಿ ಬಿದ್ದ. ಜೀವ ಸ್ವರೂಪನು, ಸೃಷ್ಟಿಯ ಕರ್ತನು, ಸೃಷ್ಟಿಯ ನಾಯಕನು ನೋಡುತ್ತೇವೆ. ಅರಣ್ಯದಲ್ಲಿ ಅವರು 40 ವರ್ಷಗಳ ಕಾಲ ನಡೆಯುವಾಗ ಯಾವುದೇ ಹಸಿವೆ ಆಗದಂತೆ, ಬಾಯಾರಿಕೆ ಆಗದಂತೆ ಅವರನ್ನು ದೇವರು ಕರ್ಕೊಂಡು ಬರ್ತಾ ಇದ್ದಾನೆ. ಅವ್ರು ಕೇಳಿದ್ರು, ಸ್ವಾಮಿ ಈ ಕಾಯಿಗಡೆ ತಿಂದು ಮನ್ನಾ ತಿಂದು ಸಾಕಾಯ್ತಪ್ಪ, ನಮಗೆ ಮಾಂಸ ಬೇಕು. ಎಷ್ಟು ದಿನ ಬೇಕು? ನನಗೆ ಬೇಕು, ತೃಪ್ತಿ ಆಗ್ಬೇಕು ಮಾಂಸ. ಆ ಮಾಂಸ ಲಾಸ್ಟ್ ಹೆಂಗಾದ್ರು ಗೊತ್ತಾ? ಅವ್ರಿಗೆ ಎದುರಾಯ್ತು. ದೇವರ ಕೈಯೇ ಮೋಟುಗೈಯಲ್ಲ, ಅದು ಬಹಳ ಉದ್ದ. ನೋಡುತ್ತೇವೆ ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 14ನೇ ವಚನ ನೋಡ್ರಿ. ನ್ಯಾಯಸ್ಥಾಪಕರು 14:14. ಇದು ಅದ್ಭುತಕರವಾದ ಮಾತು ಬರ್ತದೆ ಇಲ್ಲಿ. ಯಾರಿಗೆ ಇದು ಅರ್ಥ ಆಗಲ್ಲ ಬಹಳ ಜನಕ್ಕೆ. ನ್ಯಾಯಸ್ಥಾಪಕರು 14:14. ಶಂದಲ ರಬರಿಖುರವ ಸಂದೇರಿ ಮಖಾರಮ. ಹೋದ್ರಿ ಯಾರನ್ನೊಬ್ರು. ಆಗ ಅವನು ತಿಂದು ಬಿಡುವುದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದರಿಂದ ಮಧುರವಾದದ್ದು ಸಿಕ್ಕಿತು ಎಂದು ಹೇಳಿ 3 ದಿನಗಳಾದರೂ ಅದನ್ನು ಬಿಚ್ಚಲಾರದೆ ಹೋದನು. ತಿಂದು ಬಿಟ್ಟದರಿಂದ ತಿನ್ನುವಂಥದ್ದು ಸಿಕ್ಕಿತು,
ಕ್ರೂರವಾದದರಿಂದ ಮಧುರವಾದದ್ದು ಸಿಕ್ಕಿತು. ಏನದು? ಏನದು? ಸಿಕ್ಕಿದ್ದೇನು? ತಿಂದಿದ್ದು ಏನು? ನೋಡುತ್ತೇವೆ, ಕ್ರೂರವಾದ ಪ್ರಾಣಿಯ ಒಂದು ಹೊಟ್ಟೆಯ ಒಳಗಡೆ ಒಂದು ಜೇನು ಸಿಗ್ತಾ ಇದೆ. ಜೇನು, ಮಧುರವಾದ ಜೇನು ಸಿಗ್ತಾ ಇದೆ. ಅದನ್ನು ತಿಂತ ಸಂಸದ ಹೇಳ್ತಾನೆ, ತಿಂದು ಬಿಟ್ಟದರಲ್ಲಿ ತಿನ್ನಸಕ್ಕದು ಸಿಕ್ಕಿತು, ಕ್ರೂರವಾದದರಲ್ಲಿ ಮಧುರವಾದದ್ದು ಸಿಕ್ತು. ಹಲ್ಲೆಲೂಯಾ. ಹುಡುಕಿಕೊಂಡು ಹೋಗುವಂತವರಿಗೆ ಯಾರು ಬಿಡುವಂತೆ? ಮನುಷ್ಯರು ಬಿಡುವಂತವರಲ್ಲ, ದೇವರನ್ನು ಹುಡುಕಿಕೊಂಡು ಹೋಗುವಂತವರಿಗೆ ಮಧುರವಾದದನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮಾರಾಭೂಮಿಯಲ್ಲೂ ಕೂಡ ಮಧುರವಾದದನ್ನು ದೇವರು ಸಂಗ್ರಹಿಸುವವನಾಗಿದ್ದಾನೆ ಪ್ರಿಯರೇ. ಮಾರಾಭೂಮಿ, ಮಾರಾ ಕಣಿವೆ ನೋಡ್ತೇವೆ ಬೈಬಲಲ್ಲಿ. ಮಾರ 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 ಅಂತ ಓದ್ತೀವಿ. ವಿಮೋಚನೆ ಕಾಂಡ ಪುಸ್ತಕದಿಂದ ನಾವು ಪ್ರಾರಂಭ ಆಗ್ತದ ಮಾತು ನೋಡ್ತೀವಿ. ಮಾರಾದಲ್ಲಿ ಏನಾಯ್ತು? ಮಾರದಲ್ಲಿ ಏನಾಯ್ತು? ಮಾರಾದಲ್ಲಿ ನೀರಿರಲಿಲ್ಲ ಅವರಿಗೆ. ದೇವರು ಬಂಡೆಯನ್ನು ಸೀಳಿ ಅವರಿಗೆ ನೀರು ಕೊಟ್ಟ. ಅಲ್ಲಿ ಮಾರದಿಂದ ಮಧುರವಾದದ್ದು ಸಿಕ್ತು ಬೇರೆ. ನೋಡ್ತೇವೆ ಕ್ರೂರವಾದದಲ್ಲಿ ನೋಡುತ್ತೇವೆ ಮಧುರವಾದದ್ದು ಸಿಕ್ತು, ಸಿಹಿಯಾದದ್ದು ಸಿಕ್ತು. ಏನಾಗ್ತಾನೆ ಗೊತ್ತಾ? ಯಾರಿಗೆ ಹೇಳಲ್ಲ, ನಂಬ್ಕೊತಾನೆ, ಹಾಡಾಡ್ಕೊಂತ ಹೋಗ್ತಾನೆ ಸಂಸೋನನ್ನು. ಒಬ್ಬ ನ್ಯಾಯಾಧಿಪತಿ. ಕರ್ತನಲ್ಲಿ ಪ್ರೀತಿಯಾದ ಮಕ್ಕಳೇ, ಈ ಮುಂಚಾನೆ ವೇಳೆಯಲ್ಲಿ ದೇವರ ಸನ್ನಿಧಾನವನ್ನು ಹೇಳಲು ಇಷ್ಟಪಡ್ತೀನಿ. ಇದು ದೇವರು ತನ್ನ ಭಕ್ತರನ್ನು ಹೇಗೆ ಬೇಕಾದರೂ ಪೋಷಣೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ನೀನು ಎಂತ ಮರುವಿನಲ್ಲಿ ಹೋಗ್ತಿರು, ಎಂತ ಬರದಲ್ಲಿ ಹೋಗ್ತಿರು, ಎಂತ ಬರಪೀಠ ಪ್ರದೇಶದಲ್ಲಿ ಜೀವಿಸ್ತಾರೆ, ಆದರೆ ಆತನಿಗಾಗಿ ಜೀವಿಸ್ತಾರೆ. ದೇವರು ಮಾರಾ ಭೂಮಿಯಲ್ಲಿ ಮಧುರವಾದನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಅಸಹಾಯಕರಲ್ಲ, ದೇವರು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಆತನ ಶಕ್ತನು ಯಾವುದಾಗ ಸಹಾಯ ಮಾಡ್ದ? ಕಾಗೆಗಳ ಮೂಲಕ ಆಹಾರ ಕೊಟ್ಟ ರೊಟ್ಟಿ ಮತ್ತು ಮಾಂಸವನ್ನು, ಲೌಕಿಗಳ ಒಂದು ರಾಶಿ, ರಾವತಿಗಳ ಜಾತಿ ಅಲ್ಲ, ಪರಲೋಕದ ಮನ್ನ ಹಿಮದಂತೆ ಅದು ಭೂಮಿಗೆ ಅಪ್ಪಳಿಸುತ್ತೇನೆ. ದೇವರು ಆ ವಿಧವನ್ನು ಪೋಷಿಸಿದ. ಅಯ್ಯೋ, ನನಗೆ ಯಾರಿದ್ದಾರೆ ಸ್ವಾಮಿ? ಫಸ್ಟ್ರೆ ನನಗೆ ಯಾರಿದ್ದಾರಪ್ಪ? ನನಗೆ ಯಾರು ಇಲ್ಲ ಫಸ್ಟ್ರೆ, ನನಗೆ ಯಾರು ಕಿವಿ ಹಾಕೋಣಾಗಿಲ್ಲ. ಕಳೆದ 2020ನೇ ಇಸ್ವಿ 19-20ನೇ ಇಸ್ವಿಯಲ್ಲಿ ಪ್ರಪಂಚವೆಲ್ಲ ಒಂದು ಬರ ಬಂತು. ಯಾವ ಬರ? ಪ್ರಪಂಚವೆಲ್ಲ ಒಂದು ಬರ ಬಂತು. ಕೊರೋನಾ ಸಮಯದಲ್ಲಿ ಅನೇಕರಿಗೆ ಆಹಾರವಿಲ್ಲದ ಬರ ಬಂತು. ಅನೇಕರಿಗೆ ತಿನ್ನಲಿಕ್ಕೆ ಆಹಾರ ಇರ್ತಿದ್ದಿಲ್ಲ. ಕೆಲಸಗಳಿಲ್ಲದೆ ಮನೆಯಿಂದ ಹೊರ ಬರದಂತೆ ಮನೆ ಒಳಗಡೆ ಸರಿವಾಸ ಆಗಿತ್ತು. ಎಲ್ಲಿ ಹೋದ್ರು ಯಾರ ಗಾಳಿ ನಮಗೆ ತಗ್ಗತ್ತೋ, ಎಲ್ಲಿ ಹೋದ್ರೆ ಯಾರ ಗಾಳಿ ನಮಗೆ ಆ ಒಂದು ಕೊರೋನಾ ಬರ್ತದೆ ಎಂಬುದಾಗಿ ಅನೇಕರು ಹೊರಗೆ ಬರ್ತಾ ಇದ್ದಿಲ್ಲ. ಅಂತಹ ಸ್ಥಿತಿಯಲ್ಲಿ ಕೂಡ ದೇವರು ಯಾವ ವಿಧವಾಗಿ ಪೋಷಿಸಿದ? ಕೊರೋನಾ ಟೈಮಲ್ಲಿ ದುಡ್ಡು ಜೀವನ ಮಾಡೋದು ಎಷ್ಟು ಜನ ಇದ್ದೀರಿ? ಕೊರೋನಾ ಟೈಮಲ್ಲಿ ದುಡ್ಡು ಜೀವನ ಮಾಡಿದ್ದೇನೆ. ಕೊರೋನಾ ಟೈಮಲ್ಲಿ ದೇವರು ನಮ್ಮನ್ನು ಕೂರಿಸಿ ನಮ್ಮನ್ನು ಸಾಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕೂರಿಸಿ ಸಾಕಿದ್ದಾನೆ. 2 ವರ್ಷಗಳ ಕಾಲ ನೋಡುತ್ತೇವೆ. ಆಕಾಶ ಪಕ್ಷಿಯ ನೋಡು, ಅಡವಿಯ ಹೂವನ್ನು ನೋಡು, ಅದನ್ನು ಪೋಷಿಸುವ ದೇವರು ನಾನು ನನ್ನ ಪೋಷಿಸಿದ ವಾಗ್ದಾನ ಮಾಡಿ ಆ ವಾಗ್ದಾನಕ್ಕೆ ಅನುಸಾರವಾಗಿ 7 ವರ್ಷಗಳ ಕಾಲ ನಿಮ್ಮನ್ನು ಹೇಗೆ ಪೋಷಿಸಿದ ಗೊತ್ತಿಲ್ಲ.
ನನ್ನ ಮನೆಯ ಬಾಗಿಲಿಗೆ ಬರ್ತಾ ಇತ್ತು ರೇಷನ್ ಕಿಟ್ಟುಗಳು. ದೇವರ ಆಲಯದ ಅಂಗಳದಲ್ಲಿ ಬಂದು ಬೀಳ್ತಾ ಇದ್ರು ರೇಷನ್ ಕಿಟ್ಟುಗಳು. ಅನೇಕರು ಫೋನ್ ಮಾಡ್ತಾ ಇದ್ರು, ಪಾಸ್ಟರ್ ನೀವು ಪಾಸ್ಟರ್ ನವೀನ್ ಅವರ ಅಂಡದ ಹಾಗೆ. ಹೌದು ಬ್ರದರ್, ನಾವು ಬರ್ತದೇವೆ, ನಿಮ್ಮ ಮನೆ ಹತ್ರ ಬರ್ತದೆ, ನಾವು ಬರ್ತದೆ ಚರ್ಚೆ ಬರ್ತದೆ ಬ್ರದರ್. ಇಂಥ ಜಾಗದಲ್ಲಿ ನಾವು ಇಂಥ ಒಂದು ಸ್ಥಳದಲ್ಲಿ ನಿಮ್ಗೆ ರೇಷನ್ ತೆಗೆದಿಕ್ಕಿದ್ದೀವಿ, ಬಂದು ತಗೊಂಡೋಗ್ರಿ, ಅಥವಾ ನಾವು ಕಳಿಸ್ತೇವೆ. ಬರ ಪ್ರದೇಶದಲ್ಲಿ ಕೂಡ 2 ವರ್ಷಗಳ ಯಾವುದೇ ಒಂದು ಪ್ರಿಯರೇ ಕೊರತೆದಂತೆ ದೇವರು ಸಾಗಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಗೊತ್ತಾಗ್ತಲ್ಲ ಗೊತ್ತಿಲ್ಲ, 2 ವರ್ಷಗಳು ಇಂಚು ಮುಕ್ಕಾಲು ಭಾಗ ನಮ್ಮ ಮನೆಯಲ್ಲಿ ಮೀನು ತಿಂದಿನ ಬರ್ತಿದ್ದೇವೆ. ಮಾಂಸ ಅಂದ್ರೆ ಮೀನು, ಜಾಸ್ತಿ ಮೀನು ತಿಂದೇವೆ. ಅವ್ರು ಹಿಡ್ಕೊಂಡ್ ಕೊಟ್ರು, ಇವ್ರು ಹಿಡ್ಕೊಂಡ್ ಕೊಟ್ರು, ಅವ್ರು ಬಂದು ಕೊಟ್ರು, ಇವ್ರು ಬಂದು ಕೊಟ್ರು. ಸಾರ್ ಮೀನಿಗೆ ತಗೊಂಡೋಗ್ರಿ, ಸಾರ್ ಮೀನಿಗೆ ತಂದಿ ತಗೊಂಡೋಗ್ರಿ. ಅಣ್ಣ ಮೀನ್ ತಂದಿದ್ದೀರಣ್ಣ, ಬಂದು ತಗೊಂಡು. 2 ವರ್ಷಗಳ ಕಾಲ ಕೊರೋನಾ ಪ್ರಾಂತದಲ್ಲಿ ನೋಡ್ತೇವೆ. ಆ ಬರದಲ್ಲಿ ಕೂಡ ಅದ್ಭುತ ರೂಪದಲ್ಲಿ ನಮ್ಮ ಬೊಕ್ಕಸವು ಕಾರಿ ಹೋಗದಂತೆ ಅದನ್ನು ತುಂಬಿಸಿ ನಡೆಸಿರುವ ಆತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಯಾರ ಹತ್ರ ದೇಹಿ ಅಂತ ಹೋಗಲಿಲ್ಲ, ನಾವು ಯಾರ ಹತ್ರ ಕೈ ಚಾಚಲಿಲ್ಲ. ದೇವ್ರ ಕೈ ಚಾಚಿದೆ. 2 ಸಾರಿ ಅನ್ಕೊಂತೀನಿ, ದೇವ್ರ ಪ್ರಾರ್ಥನೆ ಮಾಡ್ತಿದ್ದೆ, ದೇವರೇ ನಿನ್ನ ಮಕ್ಕಳಿಗೆ ಏನಾದರೂ ನಮ್ಮ ಕೈಯಿಂದ ಒಂದು ಕನಿಷ್ಠ 1 ವಾರಕ್ಕಾದರೂ ಆಹಾರವಾಗಷ್ಟು ಅವರಿಗೆ ನಾವು ನಮ್ಮ ಸಭೆ ವತಿಯಿಂದ ಏನಾದರೂ ಸಹಾಯ ಮಾಡಬೇಕಂತ. ಬೇರೆ ಒಂದು ಟರ್ಮಿಗೆ 15 ಕುಟುಂಬಗಳು, 12ರಿಂದ 15 ಕುಟುಂಬಗಳಿಗೆ ಸಹಾಯವನ್ನು ಹಂಚಲಿಕ್ಕಾಗಿ ದೇವರು ಆ ಬರದಲ್ಲಿ ಕೂಡ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯಾ. ಯಾರು ಸಹಾಯ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ದೇವರು ಯಾವ ರೂಪದಲ್ಲಿ ಸಹಾಯ ಮಾಡ್ತಾರೋ ಅದು ನಾವು ಕಣ್ಣಾರೆ ಕಂಡಿದ್ದೇವೆ. ಒಂದೊಂದು ಸಾರಿ 4 ಕ್ವಿಂಟಾಲ್ ರೇಷನ್, 4 ಕ್ವಿಂಟಾಲ್ ರೇಷನ್, ಒಂದೊಂದು ಸಾರಿ 2 ಕ್ವಿಂಟಾಲ್ ರೇಷನ್ ತಂದು ಅನೇಕ ಸೇವಕರಿಗೆ ಇಲ್ಲಿಂದ ಹೊರಹೋಗಿದೆ. ಇದೇ ಸ್ಥಳದಿಂದ ಅನೇಕ ಸೇವಕರು ಬಂದು ತುಂಬಿಕೊಂಡು ಹೋಗಿದ್ದಾರೆ. ಅಯ್ಯ ಬಹಳ ಧನ್ಯವಾದಗಳು, ಅಯ್ಯ ಬಹಳ ಧನ್ಯವಾದಗಳು. ಹಲ್ಲೆಲೂಯಾ. ಸಿರುಗುಂಪದಿಂದ, ಆದೋನಿಂದ, ಅನೇಕ ಪ್ರಾಂತಗಳಿಂದ ನೋಡ್ತೇವೆ. ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಗೊತ್ತಾ, ಇವತ್ತು ಅನೇಕ ಸಾರಿ ನಾವು ಕುಗ್ಗುತ್ತಾ ಇರ್ತೇವೆ, ಅನೇಕ ಸಲ ಬಲಹೀನವಾಗ್ತಾ ಇರ್ತೇವೆ, ಅನೇಕ ಸಲ ನಮ್ಮ ಜೀವನದಲ್ಲಿ ಬೇರೆ ನಾವು ಬಲಹೀನದಲ್ಲಿ ಬೀಳ್ತಾ ಇರ್ತೇವೆ. ಆದರೆ ದೇವರ ಮೇಲೆ ಆಗುವುದಾದ್ರೆ ಎಲಿಯನ ಮನೆಯಲ್ಲಿ ಯಾವ ಕೊರತೆ ಇರಲಿಲ್ಲ. 3 ವರ್ಷಗಳ ಕಾಲ ಬಹುದಿನದವರೆಗೂ ಅವನ ಒಂದು ಹೊಟ್ಟೆ ಬಾಡಿ ಹೋಗಲಿಲ್ಲ, ಅವನ ಚರ್ಮವು ಕುಂದು ಹೋಗಲಿಲ್ಲ. ದೇವರು ಅವನಿಗೆ ಬೇಕಾದ ಅನ್ನ ಪಾನವನ್ನು ಕೊಟ್ಟು ಪೋಷಿಸಿದ. ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ನನ್ನ ದೇವರು ಅಸಹಾಯಕನಲ್ಲ, ನನ್ನ ದೇವರು ಸಹಾಯಕನಾಗಿದ್ದಾನೆ. ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ನೀವು ಅನ್ಕೊಂತಿರ್ಬೋದು, ನನ್ನ ದೇವರಿಗೆ ಸಹಾಯ ಮಾಡ್ತಾನೆ, ದೇವರ ಮೇಲೆ ಹಾಡ್ಕೊಂಡು ನೋಡು, ದೇವ ಹಾಡ್ಕೊಂಡು ನೋಡು. ದೇವರೇ ನೀನು ನಂಬಿದ್ದೇನೆ, ನೀನು ನಂಬಿದ್ದೇನೆ ಕಾಣ್ತಾನೆ. ನಿನ್ನೆ ನಾನು ಆತುಕೊಂಡಿದ್ದೇನೆ. ಯಾಕಂದ್ರೆ ಗೊತ್ತಾ, ಯಾಕೆ ದೇವರಲ್ಲಿ ಶಾರೀರಿಕ ಮಾಂಸ ಅನ್ನದ ಬಗ್ಗೆ ಮಾತಾಡ್ತದ, ಊಟದ ಬಗ್ಗೆ ಮಾತಾಡೋದು ಗೊತ್ತಾ? ಅನೇಕ ಸಲ ನಾವು ಶರೀರ ವಿಷಯಗಳ ಬಗ್ಗೆ ನಾವು ಅನೇಕ ಸಾರಿ ಕುಂದು ಹೋಗ್ತಾ ಇರ್ತೀವಿ. ಶರೀರ ವಿಷಯದಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲ, ತಿನ್ಲಿಕ್ಕೆ ಅನ್ನ ಇಲ್ಲ, ತಿನ್ಲಿಕ್ಕೆ ಅನ್ನ ಇಲ್ಲ. ಅದಕ್ಕಾಗಿ ಈ ಅನ್ನದ ಬಗ್ಗೆ ದೇವರು ಮಾತಾಡ್ತದ. ಅನೇಕ ಮನೆಗಳಲ್ಲಿ ಇವತ್ತು ಬರದ ಛಾಯೆ ಹೋಗ್ತಾ ಇದೆ. ಆ ಬರದ ಛಾಯೆ ನಿನ್ನ ಮನೆ ಆದು ಹೋಗ್ಬೇಕಂದ್ರೆ ದೇವನ ಆದ್ಕೋ,
ಒಬ್ಬರ ಮನುಷ್ಯನ ಮೇಲೆ ಹಾಕೋಬೇಡ. ಮಕ್ಕಳ ಮೇಲಾಗ್ಲಿ ಮೊಮ್ಮಕ್ಕಳ ಮೇಲಾಗ್ಲಿ ಯಾರ ಮೇಲಾಗ್ಲಿ ಹಾಕೊಳ್ಳಬೇಡ. ದೇವ್ರ ನನ್ನ ಸಂಗಡ ಮಾತಾಡಿದ ಒಂದು ವಿಷಯ, ಸಭೆ ಮೇಲೆ ಹಾಕೋಬೇಡ, ನನ್ನ ಮೇಲೆ ಹಾಕೋ. ನಿನಗೆ ಬೇಕಾದ ಸಭೆ ಅಲ್ಲ ನಾನು, ಕರೆದಿರೋದು ಸಭೆ ಅಲ್ಲ, ಕರೆದಿರೋ ನಾನು. ಹಲ್ಲೆಲೂಯಾ. ಅನೇಕ ಸಾರಿ ಅನೇಕ ಜನ ಕೊಟ್ಟು ಎತ್ತಾಗ್ತಾರೆ. ದೇವರು ಎಂದಿಗೂ ಕೂಡ ಕೊಟ್ಟು ನಾನು ಸಾಕಿದ್ದೇನೆ ಎಂಬುದಾಗಿ ದೇವರು ಎಂದೂ ಹೇಳಿಲ್ಲ. ನಾನು ಸಾಕಿದ್ದೇನೆ ಎಂಬುದಾಗಿ ಎಲ್ಲಿ ಬೈದ್ರಲ್ಲಿ ಬಹಳ ಛಾಯೆ ನಿಮ್ ಜೊತೆಲಿದೆಯಾ? ಆ ಛಾಯೆ ಹೊರಬೇಕಾದ್ರೆ ಏನು ಮಾಡಬೇಕು ಮುಂದಿನ ವಾರ ನಾವು ಕಲಿಯುವಂತರಾಗಿರೋಣ. ಹಲ್ಲೆಲೂಯಾ. ಕೆಳಗಡೆ ಒಂದು ಸ್ತ್ರೀ ಇದ್ದಾಳೆ, ಕೆಳಗಡೆ ಇಲ್ಲಿ ನಾವು ಕೆಳಗೋದ್ರೆ ಒಂದು ಸ್ತ್ರೀ ಇದ್ದಾಳೆ. ಆಕೆ ಮನೆಯಲ್ಲಿ ಕೂಡ ಬರ ಇತ್ತು, ಆಕೆ ಮನೆಯಲ್ಲಿ ಕೂಡ ಬಹಳ ಸಮಸ್ಯೆ ಇತ್ತು. ಆದರೆ ಆ ಬರ ಹೋಗ್ಬೇಕಾದ್ರೆ ದಿನ ಆಕೆ ಮನೆಯಲ್ಲಿ ಆಕೆ ಒಂದು ಕೆಲಸ ಮಾಡಿದ್ಲು. ಅದು ಮುಂದಿನ ವಾರ ನಾವು ನೋಡುವಂತರಾಗಿರೋಣ ಪ್ರಿಯರೇ. ಆದರೆ ಇಂದು ಸಮಯದಲ್ಲಿ ಬರದ ಛಾಯೆ ಬರುವಾಗ, ನಿನ್ನ ಮನೆಯಲ್ಲಿ ಸ್ಥಿತಿಗತಿಗಳು ಬದಲಾವಣೆ ಆಗುವಾಗ ದೇವರನ್ನ ಅವಲಂಬಿಸಿ, ದೇವರನ್ನ ಅವಲಂಬಿಸಿ. ದೇವರ ವಾಕ್ಯ ಹೇಳ್ತಕ್ಕ ಕೀರ್ತನೆ 121ನೇ ಅಧ್ಯಾಯ 4ನೇ ವಚನ ನೋಡ್ರಿ ಈ ಸಮಯದಲ್ಲಿ. ಕೀರ್ತನೆ 121ನೇ ಅಧ್ಯಾಯ 4ನೇ ವಚನ. ನಿನ್ನನ್ನು ಕಾಯುವವನು. ಓಕೆ, 112ನೇ ಅಧ್ಯಾಯ 3ನೇ ವಚನ. 112 3ನೇ ವಚನ. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವವು. ಸಾಕು. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವವು. ನಿನ್ನ ಮನೆಯಲ್ಲಿ ದುಡ್ಡು ಐಶ್ವರ್ಯವು ದೇವರಿಗೆ ಆಶೆ ಪಡುತ್ತೆ. ದುಡ್ಡು ಕೊಟ್ಟು ದೇವರ ಆಶೀರ್ವಾದ ಮಾಡಕ್ಕೆ ಇಷ್ಟಪಡ್ತಾರೆ. ಆ ಐಶ್ವರ್ಯ ಹೇಗಿರುತ್ತೆ ಗೊತ್ತಾ? ಇದು ಚರಿತ್ರೆಯಲ್ಲಿ ನಿಂತುಕೊಳ್ಳುವಂತ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡ್ತಾರೆ. ಚರಿತ್ರೆ ನಿಂತುಕೊಳ್ಳುವ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡ್ತಾರೆ. ಬರಗಾಲದಲ್ಲಿ ಕೂಡ ಏಲಿಯನನ್ನು ಪೋಷಿಸಿದ ದೇವರು, ಅರಣ್ಯದಲ್ಲಿ ಕೂಡ 40 ವರ್ಷಗಳ ಕಾಲ ಅವ್ರು ನಡೆಸಿದ ದೇವರು ಇವತ್ತು ನನ್ನ ನೆನಸಿನ ಮಾತಾಡ್ತಾನೆ ಗೊತ್ತಾ? ಬರದ ಛಾಯೆ ಬರುವಾಗ ಒಬ್ಬರ ಮೇಲೆ ಹಾತ್ಕೊಳ್ಳಬೇಡ, ನನ್ನನ್ನು ನೆನೆಸು. ಅದಕ್ಕೆ ವಾಕ್ಯ ಹೇಳ್ತಿದ್ದಾನೆ, ಆತನ ಎಂತಹ ದೇವರು, ಆತನ ಎಂತಹ ದೇವರು. ಅವರು ಕೇಳಿಕೊಳ್ಳಲು ಮಾಂಸವನ್ನು ಕೊಟ್ಟನು, ಅವರು ಕೇಳಿಕೊಳ್ಳಲು ಅವರ ದಾಹವನ್ನು ನೀಗಿಸಿದನು. ನೀನು ಕೇಳಿಕೊಳ್ಳುವಾಗ ನಿನ್ನ ಆ ಒಂದು ಬಯಕೆಯ ದೇವರು ನೆರವೇರಿಸಲು ಶಕ್ತನಾಥನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣ ಮುಚ್ಚಿಕೊಳ್ಳಿ ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸು. ರಿಬಾ ಖಾರಾಬ ಚರಕ ರತಲ ರಂದೆಲೆ ರೇಲೆ ಖಾರಾಬ. ಓ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಈ ಒಂದು ಹೃದಯ ಕಾಲ ಸಮಯದಲ್ಲಿ ಪ್ರೇರೆ ಬರದ ಛಾಯೆಯಿಂದ ನನ್ನ ಮನೆ ಹಾಕ್ತು ಹೋಗ್ತಿದೆ, ಏನು ಗೊತ್ತಿಲ್ಲ. ಆ ಕಾಲದಲ್ಲಿ, ಏಲಿಯನ ಕಾಲದಲ್ಲಿ ಬರ ಬಂತು. 100 ವರ್ಷಗಳ ಬರ, ಅನ್ನಪಾನ ಸಿಗದ ಇರುವಂತಹ ಬರ. ಅಂತ ಸ್ಥಿತಿಯಲ್ಲಿ ಹೊರತಿರುವಾಗ ದೇವ ಭಕ್ತನಾದ ಏಲಿಯನಿಗೆ ದೇವರು ಕಾಗೆಯ ಮೂಲಕ ಆಹಾರವನ್ನು ಕೊಟ್ಟನು. ಹಳ್ಳದ ನೀರು ಅವನಿಗೆ ಪಾನವಾದನು. ನೋಡುತ್ತೇವೆ, ನಿನ್ನ ಪಾನವು ಆತನೇ ಆಗಿದ್ದಾನೆ.